ಅದೇ ಬೈತಾರಿ ಇಲ್ಲಿ ಹುಡುಗರು ಬೈತಾರ ನಮ್ಗೆ ನೀರ್ ಸಾಕಾಗಲ್ಲ ಯಾಕೆ ಬರ್ತ ಅಂತಾರ ಹಂಗೆ ಅವ್ರ ಕೈಲಿ ಬೇಸಿಗೆ ಅಂತ ಅನ್ಸ್ಕೊಂತ ಮಾಡ್ತಾನೆ ನಮಗೂ ಕಷ್ಟ ಐತಲ್ಲ ಇವತ್ತು ಗಿರಿಯಕ್ಕಾಗಿಲ್ಲ ಅಜ್ಜಿ ನಾಳೆಗೆ ಬಾ 10 ರೂಪಾಯಿಗೂ ಅಲ್ಲ ಈಗಿನ ಟೈಮಲ್ಲಿ ಇಷ್ಟೆಲ್ಲ ಡೈಲಿ ತಗೊಂಡೋಗಿ ಹಾಕ್ತೀರಾ ಕಷ್ಟ ಬಿಟ್ರು ಒಂದ್ 10 ರೂಪಾಯಿ ಸಿಗ್ತದೆ ಕಷ್ಟ ಬಿಡಕ್ ಸಿಗಲ್ಲ ಕರುಣೆಗೆ ಬೆಲೆ ಇದೆ ಪುಣ್ಯಕ್ಕೆ ಫಲವಿದೆ ನನ್ಗೆ ಇಷ್ಟೊಂದು ಸುಸ್ತಾಗ್ತಾ ಇದೆ ಅಂತ ಅಂದಾಗ ಅಜ್ಜಿ ಈ ವಯಸ್ಸಲ್ಲಿ ಅಷ್ಟೊಂದು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಸುಸ್ತಾಗಲ್ಲ ಪದಗಳಿಗೆ ಸಿಗದ ಗುಣದವಳು ಏನಿಲ್ಲ ಮಗ ಅಂದ್ರೆ ತಾನೆ ಮತ್ ಬಿಡಿ ತಾಯಿಗೆ ಮಗನ ಜೀವ ಆ ಮಗನಿಗೆ ತಾಯಿ ದೈವ. ನೀವೇನಾದ್ರೂ ನನ್ನ ಹಳೆ ವಿಡಿಯೋ ನೋಡಿದ್ರೆ ಇಲ್ಲಿ ಒಂದು ಅಜ್ಜಿ ಕುತ್ಕೊಂಡು ಹೂನ ಸುರಿತಾ ಇದ್ರು. ನನ್ನ ಚಾಲೆಂಜ್ ವಿಡಿಯೋದಲ್ಲಿ ಎಷ್ಟೋ ಜನ ದುಡ್ಡಿರೋರ ಹತ್ರ ಏನಾದ್ರು ಕೊಡ್ಸಿ ಅಂತ ಕೇಳಿದಾಗ ಅವರು ನಂಗೆ ಕೊಡ್ಸೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಬಟ್ ಗಂಟೆಗಟ್ಲೆ ಹೂ ಸುರಿದು 15 ರೂಪಾಯಿ ಸಂಪಾದನೆ ಮಾಡೋಂತ ಈ ಅಜ್ಜಿಗೆ ಅಜ್ಜಿ ಒಂದ್ 5 ರೂಪಾಯಿ ಚಾಕ್ಲೇಟ್ ಕೊಡ್ಸ್ತೀನಿ ಅಂತ ಕೇಳಿದಾಗ 5 ರೂಪಾಯಿ ಚಾಕ್ಲೇಟ್ ತಾನೆ ಕೊಡ್ಸ್ತೀನಿ ಬಾ ಮಗ ಅಂತ ಹೇಳಿದ್ರು. ಅಮ್ಮ ನಾವ್ ಒಂದ್ 5 ರೂಪಾಯಿ ಚಾಕ್ಲೇಟ್ ಕೊಡ್ಸ್ತೀರಾ? ಏನ್ ದೊಡ್ಡ 5 ರೂಪಾಯಿ ಕೊಡ್ಸ್ತೀರಾ? ಅವತ್ತೇ ಡಿಸೈಡ್ ಆಗಿದ್ದೆ ಈ ಅಜ್ಜಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಇವತ್ತು ಒಂದು ದಿನ ಈ ಅಜ್ಜಿಗೆ ರೆಸ್ಟ್ ಕೊಟ್ಟು ಈ ಅಜ್ಜಿ ಮಾಡುವಂತ ಅಷ್ಟು ಕೆಲ್ಸನ ನಾನ್ ಮಾಡ್ಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ. ಸೊ ಏನಕ್ಕೋಸ್ಕರ ಮಾಡ್ತಾ ಇದೀನಿ, ಏನ್ ಕೆಲ್ಸ ಇರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಮುಂದೆ ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಅಮ್ಮ ನಮಸ್ತೆ. ನೆನ್ಪಿದೀನಾ? ನೀವು ಏನ್ ಕೆಲ್ಸ ಮಾಡ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ? ಏನ್ರಿ ನೀರ್ ಹಾಕದಾಗ ಹೋಗ್ತೀನಿ. ನೀರ್ ಅಷ್ಟು ಅಂಗಡಿಗಳಿಗೂ ನೀರ್ ಹಾಕ್ತೀರಾ? ಇವತ್ತು ನಿಮ್ ಬದ್ಲು ನಾನು ಅಷ್ಟು ಅಂಗಡಿಗೆ ನಾನ್ ನೀರ್ ಹಾಕ್ತೀನಿ. ಎಲ್ಲೆಲ್ಲಿ ಹಾಕ್ಬೇಕು ಅಂತ ತೋರಿಸಿ ಅಷ್ಟಕ್ಕೂ ನಾನು ನೀರ್ ಹಾಕ್ತೀನಿ. ಓಕೆ ಡನ್. ಕುಡಿ ಬಿಡಿ ಇಲ್ಲಿಂದ ನಾನು ಮಾಡ್ತೀನಿ. ನೀವು ಯಾವ ಅಂಗಡಿ ಅಂತ ತೋರಿಸಿ. ಎರಡು ತಂದ ಅಯ್ಯಪ್ಪ ಕಸ ಗುಡಿಸ್ತಾನಲ್ಲ ಅಯ್ಯಪ್ಪ ಕೊಡು ಇವಾಗ ಇವೆಲ್ಲ ನೀವು ಬಿಡಿ ನಾನು ಮಾಡ್ತೀನಿ. ನಾನು ಹಾಕ್ತೀನಿ, ನೀವು ಆರಾಮಾಗಿ ನೀವು ಸುಮ್ಮನೆ ಜೊತೆ ಬನ್ನಿ ಸಾಕು. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನು ಟಾಪಾಗಿ ಬರ್ತಾನೆ. ಬಂದ 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 ಮಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನಮ್ಮ ಅಮ್ಮ ಏನಾದ್ರು ನಾನು ಈ ತರ ಕೆಲಸ ಮಾಡೋದು ನೋಡ್ಬಿಟ್ರೆ ಆನಂದ ಪರಮಾನಂದ. ಒಂದಿನ ಒಂದ್ ಗ್ಲಾಸ್ ತಂದು ಕೊಟ್ಟಿಲ್ಲ, ಇವಾಗ ನೋಡು ಅಂತ. ಏನಿಲ್ಲ ಯಾಕೆ ಅವ್ರೇನು ನಂಗೆ ಜಗ್ಗು ಎತ್ಕೊಂಡ್ಬಂದು ಹಾಕುವಂತವ್ರೆ. ಅವ್ರೇನ್ ನಂಗೆ ನಿಜಕ್ಕೂ ನೀರ್ ಹಾಕೊಂಡೆ ಅನ್ಕೊಂಡ್ಬಿಟ್ಟಾರ್ಲಿ. ರಾಮ ರೆಸ್ಪೆಕ್ಟ್ ಅಲ್ಲ. ಈ ಅಜ್ಜಿ ಪ್ರತಿಯೊಂದು ಅಂಗಡಿ ಹೋಗಿ ಈ ತರ 2 ದಿನಕ್ಕೆ ನೀರ್ ಹಾಕಿದ್ರೆ 10 ರೂಪಾಯಿ ಕೊಡ್ತಾರಂತ. ಸೊ ಅದಕ್ಕೋಸ್ಕರನೇ ಅಜ್ಜಿ ನೆಲಮಂಗಲದಿಂದ ಬೆಳಗ್ಗೆ 6 ಗಂಟೆಗೆನೆ ಎದ್ದು ಮಲೇಶ್ವರಂ ಬಂದು ಪ್ರತಿಯೊಂದು ಅಂಗಡಿಗಳಿಗೂ 12 ಗಂಟೆವರೆಗೂ ನೀರ್ ಹಾಕ್ತಾರಂತೆ. ಅದಾದ್ಮೇಲೆ ಅವ್ರು ಕೊಟ್ಟಂತ ಹೂಗಳನ್ನ ಸಂಜೆವರೆಗೂ ಪಡಿಸ್ತಾರಂತೆ. ಏನಕ್ಕೋಸ್ಕರ ಇಷ್ಟು ಕಷ್ಟ ಪಡ್ತಿದ್ದಾರೆ ದೇವರಾಣೆ ನಂಗಂತೂ ಗೊತ್ತಿಲ್ಲ. ಸೊ ಅದನ್ನ ಕೇಳ್ತೀನಿ. ನೆಲಮಂಗಲಿಂದ ಮತ್ತೆ ಇಷ್ಟು ಬೆಳಗ್ಗೆ ಮುಂಚೆನೆ ಬಂದ್ಬಿಡ್ತೀರಾ? ನೀರ್ ಬರೋ ದಿವಸ ಹಂಗೆ ಬರ್ತಾನ್ರಿ. ನಾಳೆ ಲೇಟ್ ಆಗಿ ಬರ್ತಾನೆ. ನಾಳೆ ಲೇಟ್ ಆಗಿ ಬರ್ತೀರಾ? ನಾಳೆ ಬರಲ್ಲ ನೀರ. ಓಕೆ, ಒಂದಿನ ಬಿಟ್ಟು ಒಂದಿನ. ಅದೇ ಬೈತಾರಿ ಇಲ್ಲಿ ಹುಡುಗರು ಬೈತಾರ ನಮ್ಗೆ ನೀರ್ ಸಾಕಾಗಲ್ಲ ಯಾಕೆ ಬರ್ತ ಅಂತಾರ ಹಂಗೆ ಅವ್ರ ಕೈಲಿ ಬೇಸಿಗೆ ಅಂತ ಅನ್ಸ್ಕೊಂತ ಮಾಡ್ತಾನೆ. ನಮಗೂ ಕಷ್ಟ ಐತಲ್ಲ ಮಾಡ್ಲೇಬೇಕು. ಇದು ತಗೊಂಡೋಗಿ ಈ ತರ ಹಿಂಗ್ ನೀರು ಹಾಕಿದ್ರೆ ಎಷ್ಟು ಕೊಡ್ತಾರ? ಒಂದ್ ದಿನಿಗೆ ಒಂದ್ 10 ರೂಪಾಯಿನ ಕೊಡ್ತಾರ, 5 ರೂಪಾಯಿನ ಕೊಡ್ತಾರ. ಇವತ್ತು ಕೊಟ್ರೆ ನಾಳೆ ಕೊಡ್ತಾರ, ನಾಳೆ ಕೊಟ್ರೆ ನಾಡ್ದು ಕೊಡ್ತಾರ. ಹಂಗೆ ಇವತ್ತು ಗಿರಿಯಕ್ಕಾಗಿಲ್ಲ ಅಜ್ಜಿ ನಾಳೆಗೆ ಬಾ 10 ರೂಪಾಯಿಗೂ. ಏನ್ ನಿಮ್ ವಯಸ್ಸು ಎಷ್ಟು? ಒಂದ್ 50-55 ಇರ್ಬೋದ್ರಿ. ಅಲ್ಲ ಈಗಿನ ಟೈಮಲ್ಲಿ ಇಷ್ಟೆಲ್ಲ ಡೈಲಿ ತಗೊಂಡೋಗಿ ಹಾಕ್ತೀರಾ? ಆಯ್ತು ನೋಡ್ರಿ, ಇದನ್ ನೋಡ್ರಿ 8 ವರ್ಷ ಆಯ್ತು ನಾನ್ ಮಾಡಕ್. 8 ವರ್ಷದಿಂದ ಮಾಡ್ತಾ ಇದೀರಾ? ಅಮ್ಮ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ದುಡಿತೀರಾ ನೀವು? ಆತದ್ರಿ 300-400. 300-400 ರೂಪಾಯಿ ದುಡಿಯಕ್ಕೆ ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿ ಮತ್ತೆ ಏನ್ ಮಾಡ್ತೀರಿ? ನಮಗ್ ಕಾಯಿಲೆ ಐತೆ, ಶುಗರು, BP, ಮೈ ನೋವು, ಕೈ ನೋವು. ಈಗಾಗಲೆಲ್ಲ ಮಕ್ಕಳಿಗೆ ಕೊಡೋಣಕ್ ಆತದ. ಅಲ್ಲಿ ಸಾಲ ಮಾಡಿ ಓದರ್ಸ ಒಂದು ಮಗಳಿಗೆ ಮದುವೆ ಮಾಡಿಕೆ. ಹೌದಾ? ಒಂದ್ 3-4 ಲಕ್ಷ ಸಾಲ ಐತೆ. ನಾವು ಆರಾಮಾಗಿ ಒಂದ್ 500 ರೂಪಾಯಿ 1000 ರೂಪಾಯಿನ ಈಸಿಯಾಗಿ ಸ್ಪೆಂಡ್ ಮಾಡ್ಬಿಡ್ತೀವಿ. ಅದನ್ನ ದುಡಿಯಕ್ಕೆ ಇಷ್ಟು ಕಷ್ಟ ಪಡ್ತೀರಾ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ? ಮತ್ತೆ ಏನ್ ಮಾಡ್ತೀರಿ? ಒಂಥರ ಅದನ್ನ ಸಿಗಲ್ಲ. ಒಂಥರ ಯಾರು ಕೊಡ್ತಾರೆ? ಕಷ್ಟ ಬಿಟ್ರು ಒಂದ್ 10 ರೂಪಾಯಿ ಸಿಗ್ತದೆ, ಕಷ್ಟ ಬಿಡಕ್ ಸಿಗಲ್ಲ. ದುಡ್ಡು ಖರ್ಚು ಮಾಡೋದು ಈಸಿ, ಆದ್ರೆ ಅದನ್ನ ಸಂಪಾದನೆ ಮಾಡೋದು ಕಷ್ಟ. ಸಂಪಾದನೆ ಮಾಡ್ಬೇಕಾದ್ರೆ 1 ವರ್ಷ ಆಗ್ತದ. ನಾವು ಕೂಡಿದ್ದು ಖರ್ಚು ಮಾಡ್ಬೇಕಾದ್ರೆ 10 ನಿಮಿಷ ಆಗಲ್ಲ.
ಸಚಿ ಏನಾಯ್ತು ಸಣ್ಣ ಬರ್ತಾ ಇದೆ? ನೀನ್ ಸುಸು ಮಾಡ್ರೆ ಇದಕ್ಕಿಂತ ಜ್ವರ ಬರುತ್ತೆ. ನೀವು ಮಾಡಿದ್ರೆ ಇದಕ್ಕಿಂತ ಜ್ವರ ಬರುತ್ತೆ. ನಿಮ್ದು ಬಹಳ ಉದ್ದ ಇಲ್ಲಿರೋ ಅಷ್ಟು ಮನೆಗಳಲ್ಲೂ ಕಾಮನ್ ಆಗಿ ಹೊರಗಡೆ ಕಾಣಿಸೋದು ಡ್ರಮ್ಗಳು. ನಾವು ನೀರ್ನ ಎಷ್ಟು ಈಸಿಯಾಗಿ ವೇಸ್ಟ್ ಮಾಡ್ತೀವಿ, ಆದ್ರೆ ಇಲ್ಲಿರೋ ಜನ ನೀರ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ. ದಯವಿಟ್ಟು ವಿಡಿಯೋ ನೋಡ್ತಾರೋ ಪ್ರತಿಯೊಬ್ಬರಲ್ಲೂ ನಂದು ಒಂದೇ ಒಂದು ಮನವಿ, ನೀರ್ನ ಆದಷ್ಟು ಮಿತಿಯಾಗಿ ಬಳಸಿ. ದಯವಿಟ್ಟು ನೀರ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನನ್ನ ನೋಡಿ ಎಷ್ಟು ಕಷ್ಟ ಪಡ್ತಾರೆ ನೀರ್ಗೋಸ್ಕರ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಇವಾಗ ತಾನೇ ನೀರು ಉಳಿಸಿ ಅಂತ ಅಂದೆ, ಅಷ್ಟು ಬೇಗ ಪೈಪ್ ಇದ್ದ ನೀರ್ ಸೋರಿಸ್ತಾರ ಅವರು. ಆ ಅಂಗಡಿ ಹಾಕೊಂಡ ಬರ್ಬೇಕಾನೆ. ಕರುಣೆಗೆ ಬೆಲೆ ಇದೆ, ಪುಣ್ಯಕ್ಕೆ ಫಲವಿದೆ. ದಯವ ತೋರುವ ಮಣ್ಣಿನ ಗುಣವಿದೆ. ಈ ಡ್ರಮ್ ಅನ್ನು ತುಂಬಿಸ್ಬೇಕು. ಆಮೇಲೆ ಬೇರೆ ದಿನಗೆನಾ ಹಾಕ್ತೀನಿ ಬಿಡಿ, ನಾಕೆ ಹಾಕ್ತೀನಿ. A few moments later. ಯಾಕೆ ಸುಸ್ತಾಯ್ತಾ? ಆಕ್ಚುಲಿ ಸುಸ್ತಾಯ್ತು. ನನ್ಗೆ ಇಷ್ಟೊಂದು ಸುಸ್ತಾಗ್ತಾ ಇದೆ ಅಂತ ಅಂದಾಗ ಅಜ್ಜಿ ಈ ವಯಸ್ಸಲ್ಲಿ ಅಷ್ಟೊಂದು ಕೆಲಸ ಮಾಡ್ತಾನ, ಅವ್ರಿಗೆ ಸುಸ್ತಾಗಲ್ಲ. ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ. ಚೆನ್ನಾಗಿರೋ ಹುಡುಗಿ ಹೋಗ್ತಾ ಇತ್ತು, ಪುಣ್ಯಕ್ಕೆ ನೋಡಿಲ್ಲ ಅವ್ರು. ಆಕ್ಚುಲಿ ನೀರ್ ಎತ್ಕೊಂಡ್ ಬರ್ಬೇಕಾದ್ರೆ ಚೆನ್ನಾಗಿರೋ ಹುಡುಗಿ ಪಾಸ್ ಆಗ್ತಾ ಇದ್ರ. ಗಾಡಿನಲ್ಲಿ ಬಂದಾಗ್ಲೇ ಒಬ್ರು ತಿರ್ಗಿ ನೋಡಲ್ಲ, ನೀನ್ ನೀರ್ ಎತ್ಕೊಂಡ್ ಬರ್ತೀರ ನೋಡ್ತಾರ. ಫೈನಲಿ ನೀರ್ ಕೆಲಸ ಮುಗೀತು. ಈಸಿ ಅನ್ಕೊಂಡೆ, ಸೀರಿಯಸ್ ಆಗಿ ಇದ್ದಿಲ್ಲ. ಇಲ್ಲೆಲ್ಲ ನೋಡ್ತಾ ಇದೆ ಇವಾಗ. ಅಮ್ಮ ಕೆಲಸ ಎಲ್ಲ ಮುಗೀತಾ? ಓಕೆ. ಇವಾಗ ಹೂ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ? ಹೂವು ನೋಡ್ರಿ ಬಂದ್ರೆ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಬಂದಿಲ್ಲ ಅಂದ್ರೆ ಮನೆ ಕೆಲಸ 2 ಮನೆ ಮಾಡಕ್ ನಮ್ಗೆ. ಈಗ ಮನೆ ಕೆಲ್ಸಕ್ಕೆ ಹೋಗ್ತೀರಾ? ನಾಲ್ಕು ಇಷ್ಟ ಮಾಡ್ಕೊಂಡು ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಇಲ್ಲಿ ಮನೆ ಮಾಡ್ಕೊಂಡು ಅಲ್ಲಿ ಹೋಗಿ ಮನೆ ಕರ್ಕೊಂಡು. ಮನೆ ಕೆಲಸ ಮಾಡ್ಬಂದು ಆಮೇಲೆ ಹೂ ಇದ್ ಮಾಡೋದು. ಹೂವು ಬಂದ್ರೆ ಮನೆ ಕೆಲ್ಸಕ್ಕೆ ಹೋಗೋಣ. ಹೂವು ಬಂದ್ಕ ಮನೆ ಕೆಲ್ಸಕ್ಕೆ. ಓಕೆ 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 ಓಕೆ. ಸೊ ಹಂಗಂದ್ರೆ ಇವಾಗ ಹೂ ಬರಲ್ಲ, ಮನೆ ಕೆಲ್ಸಕ್ಕೆ ಹೋಗ್ತೀರಾ? ಸರಿ, ಹಂಗಿದ್ರೆ ನಿಮ್ ಕೆಲ್ಸಕ್ಕೆ ನಾನು ಅಡ್ಡಿ ಮಾಡಲ್ಲ, ನೀವ್ ಆರಾಮಾಗಿ ಮನೆ ಕೆಲ್ಸಕ್ಕೆ ಹೋಗಿ ನಾನು ಹೋಗ್ತೀನಿ. ನಿಮ್ಗೆ ಹೆಂಗ ಅನಿಸ್ತು? ಖುಷಿ ಅನ್ಸ್ತಾ? ಖುಷಿ ಅನ್ನಿಸ್ತೀರಿ ಅಪ್ಪ. ಖುಷಿ ಅನ್ಸ್ತಾ? 1 ಗಂಟೆ 2 ಗಂಟೆ ಆಗ್ಬೇಕು ನಮ್ಗೆ ಆಗ್ಬೇಕಾದ್ರೆ. ಹೌದಾ? ಅದ್ರಾಗ 2 ದಿವಸ ಊರಿಗೆ ಹೋಗಿದ್ದೆ, ನೀರ್ ಇದ್ದಿದ್ದಿಲ್ಲ. ನಾನ್ ನಿಧಾನ ಅದ್ರ ಕಾಲ್ ನಾವು ನಿಧಾನ ತಗೊಂಡ್ ಹೋಗೋದಕ್ಕೆ ಲೇಟ್ ಆಗ್ತೈತ್ರಿ. ನೀವು ಬಂದು ನಾನು ಪುಣ್ಯ ಮಾಡ್ರಿ. ಅಯ್ಯೋ, ಪುಣ್ಯ ಎಲ್ಲ ಏನಿಲ್ಲ. ನಿಮ್ ನೆನಪಿದ್ಯಾ? ನಾನು 5 ರೂಪಾಯಿ ಚಾಕ್ಲೇಟ್ ಕೇಳಿದ್ದೆ, ನೆನ್ಪೈತಿ. ನೆನಪಿದ್ಯಾ? ನಂಗೆ ಇವತ್ತು ಒಂದು 5 ರೂಪಾಯಿ ಚಾಕ್ಲೇಟ್ ಕೊಡಿಸ್ತೀರಾ? ಬನ್ನಿ ನನ್ನ ಜೊತೆ 5 ರೂಪಾಯಿ ಚಾಕ್ಲೇಟ್ ಕೊಡ್ತೀರಾ? ಪೈಸೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೀರ್ ಕೊಡಿ. ಆಯ್ತು, ನನ್ ಕಡೆಯಿಂದ ಒಂದು ಚಿಕ್ಕದಾಗಿ. ಅಯ್ಯೋ, ನೀವು ನನ್ ಮಗ ಇದ್ದಂಗೆ ಅಂತ ನೀವ್ ಹೇಳಿದ್ರಿ ತಾನೆ. ಮಗ ದುಡ್ಡು ಕೊಟ್ಟಾಗ ಇಲ್ಲ ಅಂತ ತಗೊಂಬಾರ್ದು. ಇಟ್ಕೊಳ್ಳಿ. ಇಲ್ಲ ನೀವ್ ಇಟ್ಕೊಳ್ಳಿ, ನಿಮ್ಗೆ ಅಂತಾನೆ ಅಂತ ಇಟ್ಕೊಳ್ಳಿ. ಇದನ್ನ ಇಲ್ಲಿ ಇಟ್ಕೊಳ್ಳಿ, ಎಲ್ರು ಮುಂದೆ ತೋರ್ಸ್ಬೇಡಿ, ಒಳಗಡೆ ಇಟ್ಕೊಳ್ಳಿ. ಏನಕ್ಕಾದ ಕಷ್ಟಕ್ಕೆ ಉಪಯೋಗಿಸ್ಕೊಳ್ಳಿ, ಆಯ್ತಾ? ಚಾಕ್ಲೇಟ್ ಕೊಡ್ಸಿದ್ರಲ್ಲ, ಖುಷಿ ಆಯ್ತು. ಚಾಕ್ಲೇಟ್ ತಿನ್ಕೊಂಡು ಏನಿಲ್ಲ, ಮಗ ಅಂದ್ರಿ ತಾನೆ. ಹಾ, ಮತ್ ಬಿಡಿ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯಿ ದೈವ. ಈ ದುಡ್ಡಿದಲ್ಲ, ಇದೇ ನಾನು ಸಂಪಾದನೆ ಮಾಡಿದ ದುಡ್ಡಲ್ಲ ಇದು ನಿಮಗೋಸ್ಕರನೇ. ಲೈಕ್ ವಿಡಿಯೋ ನೋಡ್ತಾ ಇರ್ತಾರಲ್ಲ, ಅವ್ರು ಕೊಟ್ಟಿರೋಂತ ದುಡ್ಡು. ಅದಕ್ಕೆ ನಾನು ನಿಮ್ಗೆ ಕೊಟ್ಟಿದ್ದು. ಆರಾಮ ಇಟ್ಕೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ. ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧಾನೋ. ಸರಿ, ಬಾಯ್. ಇಲ್ಲ ಇಲ್ಲ, ಆಕ್ಚುಲಿ ಅವ್ರಿಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೋಸ್ಕರ ನಾ ದುಡ್ಡು ಕೊಡ್ಬೇಕು ಅಂತಾನೆ ಬೆಳಗ್ಗೆಯಿಂದ ಬಂದು ಇಲ್ಲೆಲ್ಲ ಕೆಲಸ. ಅಯ್ಯೋ, ಅದೇ ಹೆಚ್ಚು ನಮ್ಗೆ. ಸರಿ, ನಾನು ಇನ್ನೂ ಒಳ್ಳೊಳ್ಳೆ ಬಡವರು ನೋಡಿ ನಿಮಗೆ ಸಹಾಯ ಮಾಡಿ ಕೇಳ್ಕೊಳ್ಳೋದಷ್ಟೇ. ನನ್ ಕೈಲಿ ಏನಾಗುತ್ತೋ ಅದ್ ಮಾಡ್ತೇನೆ, ನೀವು ಕೈಯೆಲ್ಲ ಮುಗಿಯಕ್ಕೆ ಹೋಗ್ಬಿಡಿ. ಪಾಪ ಇಲ್ಲಪ್ಪ, ನಮ್ಮ ಧರ್ಮ ಅದು. ಸರಿ, ನಮ್ ಧರ್ಮ ನಾವೆಲ್ಲರಿಗೂ ಕೈ ಎತ್ತಿ ಮುಗಿತೀವಿ. ಹೊಡ್ತೀನಿ ನಾನು. ಫೈನಲಿ ಅಜ್ಜಿ ಕೊಡ್ಸಿರೋ ಚಾಕ್ಲೇಟು
ಸೊ ಇವಾಗ ಖುಷಿ ಆಗ್ತಾ ಇದೆ. ಬಟ್ ನಂಗೆ ಆ ಜಾಗದಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯ್ತು. ನನಗೆ ನಿಜವಾಗ್ಲೂ ಯಾರು ಥ್ಯಾಂಕ್ಸ್ ಹೇಳ್ಬೇಡಿ. ಥ್ಯಾಂಕ್ಸ್ ಏನಾದ್ರು ನಿಜ ನೀವು ಹೇಳಬೇಕು ಅಂತಂದ್ರೆ ಯಾರ್ಯಾರು ಪ್ರಾಡಕ್ಟ್ನ ಡಬಲ್ ರೇಟ್ ಪರ್ಚೇಸ್ ಮಾಡಿದ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಪರವಾಗಿ ನೀವು ಕೂಡ ಥ್ಯಾಂಕ್ಸ್ ಹೇಳ್ಬಿಡಿ. ಸೊ ನಾನು ನನ್ನ ದುಡ್ಡು ಏನು ಕೊಟ್ಟಿಲ್ಲ, ಅವ್ರ ದುಡ್ಡನ್ನ ತಗೊಂಡೋಗಿ ಅಜ್ಜಿ ಕೊಟ್ಟಿದ್ದು. ನಂಗೆ ನಿಜ ಖುಷಿ ಆಯ್ತು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವ್ದಾರ ಚಾಲೆಂಜಸ್ ನೀವು ನಂಗೆ ಕೊಡಬೇಕು ಅಂದ್ರೆ ಕೊಡಿ. ಡೆಫಿನೆಟ್ ಆಗಿ ಮನಸ್ಪೂರ್ವಕವಾಗಿ ಅದನ್ನ ಸ್ವೀಕಾರ ಮಾಡಿ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ.